ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಚಾನಲಲ್ಲಿ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಸ್ಟೈಲ್ ಆಫ್ ಮಶ್ರೂಮ್ ಗ್ರೇವಿಗೆ 2 ಪ್ಯಾಕೆಟ್ ಆಫ್ ಮಶ್ರೂಮ್ನ ಇಲ್ಲಿ ಕ್ಲೀನಾಗಿ ತೊಳೆದು ಒಂದು ಮಶ್ರೂಮ್ನ 4 ಪೀಸ್ ಆಗಿ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಎಲ್ಲ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಮಿಕ್ಸಿಗೆ ಕೊಬ್ಬರಿ ಮತ್ತು ಗೋಡಂಬಿ, ಸ್ವಲ್ಪ ಸೋಂಪನ್ನ ಹಾಕಿ ಮಿಕ್ಸಿ ಹೊಡ್ಕೊಂಡಿದ್ದೀನಿ. ಹಾಗೆ ಕಸೂರಿ ಮೇಥಿನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, 1 ಸ್ಪೂನ್ ತುಪ್ಪ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಶುಂಠಿನೇ ಜಾಸ್ತಿ ಇರುತ್ತೆ ಇದರಲ್ಲಿ, ಅದಕ್ಕೇ ಬೆಳ್ಳುಳ್ಳಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಲ್ಲ ರೀತಿಯಾದ ಮಸಾಲೆ, ಜೀರಿಗೆ ಮತ್ತು ಮೆಣಸನ್ನು ಹುರಿದು ಪುಡಿ ಮಾಡಿದ್ದೀನಿ. ಧನಿಯಾ, ಖಾರದ ಪುಡಿ, ಗರಂ ಮಸಾಲೆ ಹಾಗೂ ಅರಿಶಿನ ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸೂಪರಾಗಿರೋ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಒಲೆನ ಹಚ್ಚಿ ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಅದ್ರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಳ್ಳೋಣ ನಾವಿಲ್ಲಿ. ನನ್ನ ತುಪ್ಪ ಸ್ವಲ್ಪ ಗಟ್ಟಿ ಇತ್ತು, ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರ್ಗಿದ್ದು ಆದಮೇಲೆ ನಾವು ಫಸ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಫಸ್ಟ್ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಅದು ಹಸಿ ವಾಸನೆ ಹೋಗಬೇಕು. ಎಣ್ಣೆಯಲ್ಲಿ ಫಸ್ಟೇ ಬೆಳ್ಳುಳ್ಳಿ ಹಾಕಿದ್ರೆ ಆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಅದರಲ್ಲೂ ಹಸಿ ವಾಸನೆ ಕ್ಲೀನಾಗಿ ಹೋಗಬೇಕಾಗತ್ತೆ. ನಾನು ಎಣ್ಣೆನಲ್ಲೇ ಹಾಕ್ಕೊತಾ ಇರೋದ್ರಿಂದ ಅದು ಚಿಟಪಟ ಅಂತ ಎಗುರ್ತಾ ಇರುತ್ತೆ. ಅದನ್ನು ನೋಡಿ ಹುಷಾರಾಗಿ ಕೈ ಆಡಿಸ್ಕೊಡಿ. ಅದಕ್ಕೇ ಇದು ಆಗಿದ ತಕ್ಷಣ ನಾನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿನೇ ತೊಗೊಂಡಿದ್ದೀನಿ. ಮಶ್ರೂಮ್ ಗ್ರೇವಿಗೆ ಈರುಳ್ಳಿ, ಟೊಮೆಟೊ ಜಾಸ್ತಿ ಹಾಕಿದಷ್ಟು ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಟ್ಟಿದ ತಕ್ಷಣ ನಾನು ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು 2 ಟೊಮೆಟೊನ ತೊಗೊಂಡಿದ್ದೀನಿ. ಒಂದು ನಾಟಿ ಟೊಮೆಟೊ, ಒಂದು ಪಾರಮ್ ಟೊಮೆಟೊ ತೊಗೊಂಡಿದ್ದೀನಿ. 2 ಟೊಮೊಟೊನ ಹಾಕಿದಾಗ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಒಂದು ಸ್ವಲ್ಪ ಹುಳಿ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ಈಗ ಚಿಕ್ಕದಾಗಿ ಹಚ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಕೊಡಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಬೇಯಬೇಕಲ್ವಾ, ಸೊ ಅದಕ್ಕೋಸ್ಕರ ನಾನಿವತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾ ಇಲ್ಲ. ಕ್ಯಾಪ್ಸಿಕಮ್ಮು ಮತ್ತು ನಾನು ತೊಗೊಂಡಿರೋ ಅಂಥ ಮಸಾಲ ಪುಡಿಗಳೇನೇನಿದಾವೋ ಅದು ಮಾತ್ರ ಹಾಕ್ಕೊಂಡು ನಾನಿವತ್ತು ಗ್ರೇವಿನ ಮಾಡ್ತಾಯಿದ್ದೀನಿ. ಪೆಪ್ಪರ್ ಹಾಕಿರೋದ್ರಿಂದ ಖಾರ ಸ್ವಲ್ಪ ನಮಗೆ ಅದೇ ಸರಿ ಹೋಗುತ್ತೆ. ಸೊ ಎಕ್ಸ್ಟ್ರಾ ಏನೋ ನಿಮ್ಗೆ ಬೇಕು ಅಂತಂದರೆ 1-2 ಎಸಳನ್ನ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಇದು ಎಲ್ಲ ಬೆಂದು ಸ್ವಲ್ಪ ಎಣ್ಣೆ ಬಿಡಬೇಕಾದ್ರೆ ನಾವಿಲ್ಲಿ ಮಸಾಲ ಐಟಮ್ಸ್ನ ಹಾಕ್ಕೊಳ್ಳೋಣ. ನಾನೆಲ್ಲ ಒಂದೇ ಸರಿ ಹಾಕ್ಕೊಂಡು ಕೈ ಆಡಿಸಿ ಕೊಡ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗಿದ ತಕ್ಷಣವೇ ನಾವಿಲ್ಲಿ ಏನು ಮಿಶ್ರಣ ರುಬ್ಬಿ ಇಟ್ಕೊಂಡಿದ್ವಿ ಅದನ್ನು ಫಸ್ಟು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಜಾರ್ ಇರುತ್ತಲ್ಲ, ಆ ಜಾರನ್ನ 1-2 ಸ್ಪೂನ್ ಆಗೋವಷ್ಟು ನಾವು ನೀರು ಹಾಕ್ಕೊಂಡು ಕಲಸಿ ಅದರಲ್ಲಿ ಹಾಕಿದ್ರೆ ಸಾಕು. ಯಾಕೆ ಅಂದರೆ ಮಶ್ರೂಮ್ ಹಾಕಿದ್ಮೇಲೆ ಮಶ್ರೂಮಲ್ಲಿ ನೀರು ಜಾಸ್ತಿ ಬಿಡುತ್ತೆ. ಸೊ ನಾನು ಇಲ್ಲಿ ಮಶ್ರೂಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬೆರೆಸಿ ಕೊಡಬೇಕಾಗುತ್ತೆ. ಸೊ ಈ ರೀತಿ ಬೆರೆಸಿ ಕೊಡಬೇಕು. ಮಸಾಲೆ ಎಲ್ಲ ಮಶ್ರೂಮ್ಗೆ ಚೆನ್ನಾಗಿ ಹಿಡಿಬೇಕು. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಯಾವುದೇ ರೀತಿ ನೀರನ್ನ ಹಾಕಲಿಲ್ಲ. ನೀವು ನೋಡ್ಬೋದು ಯಾವ ರೀತಿ ನೀರು ಬಿಟ್ಟಿದೆ ಮಶ್ರೂಮ್ ಅಂತ ಹೇಳಿ. ಸೊ ನಿಮಗೆ ಸ್ವಲ್ಪ ಗಟ್ಟಿ ತಳ ಹಿಡಿತಿದೆ ಅನ್ನೋ ಟೈಮಲ್ಲಿ ಬೇಕಾದ್ರೆ ನೀವು ಒಂದು 2-3 ಸ್ಪೂನ್ ಆಗೋಷ್ಟು ಜಸ್ಟ್ ನೀರನ್ನ ಚುಮುಕ್ಸಿ ನೀವು ಕಲಿಸ್ಕೊಟ್ರೇ ಅದು ಮಶ್ರೂಮಲ್ಲಿರೋವಂಥ ನೀರೆಲ್ಲ ಬಿಡುತ್ತೆ, ಅದೇ ಸರಿ ಹೋಗುತ್ತೆ. ಸೊ ಇದೇ ನಾನು ಗ್ರೇವಿ ಮಾಡೋವಂಥ ವಿಧಾನ. ನೀವು ಯಾವ್ಯಾವ ರೀತಿ ಮಾಡ್ತೀರಾ, ಎಲ್ಲರದು ಒಂದೊಂದು ಸ್ಟೈಲ್ ಇರುತ್ತಲ್ಲ. ಸೊ ಹಾಗೆ ಇದು ನನ್ನ ಸ್ಟೈಲ್ ಆಫ್ ಮಶ್ರೂಮ್ ಗ್ರೇವಿ. ಇದಕ್ಕೆ ಚಪಾತಿ ಚೆನ್ನಾಗಿರುತ್ತೆ, ಪರೋಟ ಚೆನ್ನಾಗಿರುತ್ತೆ, ದೋಸೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಬಿಸಿ ಆಗಿರೋವಂಥ ರೈಸ್ಗೆ ಹಾಕ್ಕೊತಿದ್ರು ತುಂಬಾ ಸೂಪರಾಗಿರುತ್ತೆ. ನಿಮಗಿದೆ ಪೆಪ್ಪರ್ ಡ್ರೈ ಬೇಕು ಅಂತಂದರೆ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ನೀವು ಕಾಯಿಸ್ಕೊಂಡ್ರೆ ಇದು ಮಶ್ರೂಮ್ ಪೆಪ್ಪರ್ ಡ್ರೈ ಆಗಿರುತ್ತೆ. ಈಗ ನಾನು ಲಾಸ್ಟಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂಚೂರು ನಿಮ್ಮ ಕೊತ್ತಂಬರಿ ಸೊಪ್ಪನ್ನ ಕೂಡ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಲಾಸ್ಟಾಗಿ ಹಾಕ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ವ, ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ. ನನಗೆ ಬಟರ್ ಫ್ಲೇವರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಬಟರ್ನ ಲಾಸ್ಟಲ್ಲಿ ಸ್ವಿಚ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಅದಾದಮೇಲೆ ಬಟರ್ ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಮೆತ್ತಗೆ ಚಪಾತಿನ ಬೆರೆಸ್ಕೊಂಡಿದ್ದೆ.
ಚಪಾತಿ ಹಿಟ್ಟನ್ನ ಕಳಿಸ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಹೇಳ್ತೀನಿ. ಖಾಲಿ ಪಾತ್ರೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಫಸ್ಟು ಬೆರೆಸಿ ಕೊಟ್ಬಿಡಿ. ಆ ಎಣ್ಣೆ ಚೆನ್ನಾಗಿ ಹಸಿಟ್ಟಿಗೆಲ್ಲ ಹಿಡಿದಾದ್ಮೇಲೆ ನೀರು ಹಾಕಿ ಬೆರೆಸ್ಕೊಳ್ಳಿ. ಲಾಸ್ಟಲ್ಲಿ ಉಂಡೆ ಗಟ್ಟಿದ್ದಾದಮೇಲೆ ಎಣ್ಣೆ ಸ್ವಲ್ಪ ಮೇಲೆ ಸವರಿ ಅದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಅದಾದಮೇಲೆ ತೀಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ, ಗಟ್ಟಿ ಅಂತೂ ಆಗೋದೇ ಇಲ್ಲ. ಸೊ ನಾನಿವತ್ತು ಚಪಾತಿಗೆ ಮಶ್ರೂಮ್ ಗ್ರೇವಿನ ಸರ್ವ್ ಮಾಡ್ಕೊಂಡು ತಿಂದೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.